ಏನೇ ಏನೋ ಜೋರಾಗಿ ನಡೆಸ್ತಾ ಇದ್ದೀರಾ? ಬರೀ ಪೂಜೆ ಅಷ್ಟೇ ಕಲಸಿನಾ, ಇನ್ನೇನೋ ಅಲ್ಲ, ಎದ್ರಕಬೇಡ. ನಮ್ಮ ಬೇಬಿ ಬೇರೆ ಏನೋ ನಡೀತೈತೆ ಅಂತ ದಿಗಿಲ್ ಬಿದ್ದೋಗಿಲ್ಲು. ಬರೀ ಪೂಜೆನಾ? ನಡ್ಸ್ರಿ. ಪೂಜಾರೇ, ನಮ್ಮ ಅಪ್ಪಂಗೆ ಸ್ವಲ್ಪ ಎಕ್ಸ್ಟ್ರಾ ಒಳ್ಳೆ ಬುದ್ಧಿ ಕೊಡ್ಲಿ ಅಂದ್ಬಿಟ್ಟು ಜಾಸ್ತಿ ಪೂಜೆ ಮಾಡಿ. ಬುದ್ಧಿಗೆ ಸಂಬಂಧ ಇಲ್ಲ, ನಾನು ಗೊತ್ತೀನಿ. ಹೆಂಗೂ ನಿನ್ ಗಂಡನ ಫ್ರೆಂಡ್ಸ್ ಬರ್ತಾರೆ, ಅವ್ರ ಮಗಗಳು ನೋಡಕ್ಕಾಯ್ತದ? ನೀನ್ ಗಂಡುಗಿಂತ ವಾಸ್ಟ್ ಆಗಿರ್ತಾರೆ. ಸೀನಾ, ಯಾರ್ಲ? ಯಾರೋ ಗುರುತು ಪರಿಚಯ ಇಲ್ಲದೆ ಇರೋರು. ಶಿವು, ಶಾರದಕ್ಕ, ಏನಿಲ್ಲ ಮಾತಾಡ್ತಾ ಇದೆಯಾ? ಎಗ್ರ ಸೇದೆಗೆ ಒದ್ದ ಅಂದರೆ ಬಾವಿ ಕಟ್ಟೆ ಹತ್ರ ಹೋಗ್ಬಿಡ್ತೀಯ. ಮಾದಪ್ಪಣ ಯಾಕೆ ಪಾಪ ಮಾಡಕತ್ತೀಯ? ಸೀನಂದು ಬಿಸಿ ರಕ್ತ ಮಾತಾಡ್ತೀನಿ. ಅದು ಅಲ್ಲದೆ ನಾನು ಸೀನಾ ಭಾರಿ ಕ್ಲೋಸ್ ಅಲ್ವಾ? ನೀ ಟೆನ್ಷನ್ ಮಾಡ್ಕೋಬೇಡ ಬ್ರೋ. ಬಾರು ಅಪ್ಪ, ನೀವೆಲ್ಲ ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ? ನಡ್ರಿ ಒಳಿಕೆ ಬರುವ. ಮಾವ, ನೀನಲ್ಲಿ ಹೋಗ್ತೀಯ? ಅದು ನಮ್ಮ ಸೀನಂತ ಹೊಸಿ ಮಾತಾಡೋದೈತೆ, ಮಾತಾಡ್ಸ್ಕೊ ಬರ್ತೀನಿ. ಬರಲ್ಲ ಸೀನಾ, ಬರಲ್ಲ. ಅಯ್ಯೋ ಶಿವ, ನನ್ನ ಮಗಿಗೆ ಏನು ಮಾಡ್ಬೇಡ ಕಣಪ್ಪ, ನಿನ್ ದಮ್ಮಯ್ಯ ಅಂತೀನಿ. ಏ ಲೀಲಕ್ಕ, ನಾನೇನು ಮಾಡ್ತೀನಿ ಈಗ? ಫ್ರೆಂಡ್ಸು ಮತ್ತೆ ಈ ಕ್ಲೋಸ್ ಆಗಿರೋರೆಲ್ಲ ಎಗ್ಲ ಮ್ಯಾಗ ಕೈ ಹಾಕೊಳಕಿಲ್ವಾ? ಹಂಗೆ ಕೈ ಹಾಕೊಂಡಿವ್ನಿ ಆಟೆ. ಬಸ್ಸಿ ಮಾತಾಡ್ದೈತೆ, ಮಾತಾಡ್ಕೊ ಬರ್ತೀನಿ ಅಲ್ವೇನಲ್ಲ ಬಾಮೈದ? ಬಾಮೈದ ಮಾತಾಡಂಗಿಲ್ವಾ? ನೀವು ಒಳಕತ್ತೆ, ನೀವು ನಡ್ರಿ ಒಳಗೆ ಬರಲ್ಲ ಬಾಬಾ. ಮಾವ ಬುದ್ಧಿ ಕಲ್ಸಕ್ಕೆ ಹಿಂಗೆ ಮಾಡ್ತಿರ್ಬೇಕು. ಅತ್ತೆ, ನೀವೆಲ್ಲರೂ ಬನ್ನಿ. ಗುರ್ತು ಪರಿಚಯನೇ ಇಲ್ದಂಗೆ ಆಗ್ಬಿಟ್ವಾ ಬಾಮೈದ ನಾವು? ನನ್ನ ಗುರ್ತು ನಿಂಗೆ ಸಿಗಬೇಕು ಅಂದರೆ ನಿನ್ನ ಮೈ ಮ್ಯಾಕೆ ಗಾಯಗಳವಲ್ಲ, ಆ ಗುರ್ತುಗಳನ್ನ ಕೂಸಿ ಕೇಳಿ ನೋಡು. ನೆನಪಾಯ್ತದೆ. ಏನಂದ್ಯಾ? ಇವಾಗ ನನ್ನನ್ನು ಏನಕ್ಕೆ ಕರ್ಕೊಂಡ್ಬಂದೆ ಅದನ್ನ ಹೇಳು. ಅಯ್ಯ ನಿನ್ನಲ್ಲೇ ಅಲ್ಲಕಲ್ಲ, ನಂತ ಮಾತಾಡೋಕೆ ಮುಜುಗರ ಏನಿಲ್ಲ ನಿಂಗೆ? ಬಿಡ್ಲ, ಚಿಂತೆ ಮಾಡಬೇಡ. ನಿನ್ನ ಮನೆ ಅಲ್ಲ, ಇದು ನನ್ನ ಮನೆ ಅನ್ಕೋತೀನಿ. ಖುಷಿಯಾಗಿ ಕ್ಲೋಸಾಗಿ ಮಾತಾಡಲ. ಖುಷಿಯಾಗಿರ್ಬೇಕಂತೆ, ನನ್ನ ಸಂತೋಷನೆಲ್ಲ ಕಿತ್ಕೊಂಡ್ಬಿಟ್ಟಲ್ಲ ನೀನು. ಪಂಚ್ ಡೈಲಾಕು ಸಂದಾಗೈತೆ. ಆದರೆ ನೀನೊಂದು ದಿವ್ಸ ಹೇಳ್ತೀನಿ ಕೇಳಲ್ಲ. ನೀನು ನನ್ನ ತಂಗಿ ಗಂಡ ಮಾತ್ರ ಆಗಿದ್ರೆ ನೀನು ಹೆಂಗಾದ್ರೂ ಎಕ್ಕುಟ್ಟೋಗ್ಲಿ, ನಿನ್ನ ಹಣೆ ಬರ ಇಷ್ಟೇ ಅಂತ ನಾನು ಬಿಟ್ಟಾಕ್ಬಿಡ್ತಿದ್ದಕ್ಕಲ್ಲ. ನನ್ನ ತಂಗಿನ ಮನೆ ಕರ್ಕೊಂಡೋಗಿ ಮಾರಾಣಿಯಾಗಿ ನೋಡ್ಕೊತಿದ್ದೆ. ಆದರೆ ಏನು ಮಾಡೋದು, ನಿನ್ನ ಹಣೆ ಬರ ಸಂದಾಗೈತೆ. ಮಾದಪ್ಪಣ್ಣನ ಮಗನಾಗಿ ನೀವು ಹುಟ್ಬಿಟ್ಟಿದ್ಯಾ. ಏಟೆ ಆದರೂ ಮಾದಪ್ಪಣ, ನಮ್ಮ ಮಾದಪ್ಪಣ ಅವ್ರ ಮಗನಾಗಿದ್ದು ನಿನಗೆ ನಮ್ಮ ಗುರ್ತು ಪರಿಚಯನೇ ಇಲ್ಲ. ಆದರೆ ನನಗೆ ನಿನ್ನ ಗುರ್ತು ಪರಿಚಯ ಸಂದಾಗೈತೆ ಕಲ, ಸಂದಾಗೈತೆ. ಬಾರ್ಲ ಹೇಳ್ತೀನಿ, ಬಾರ್ಲ ಕೂತ್ಕೊ ಮಾತಾಡಮ್ಮ. ಕೂತ್ಕೊಳ್ಳ. ಅದು ಸೀನಾ, ಎಲ್ಲಿ ಮೊಬೈಲ್ ತೆಗಿಲ್ಲ? ಕಂಡವ್ರ ಮೊಬೈಲ್ ಕದಿಯೋ ದರ್ದು ನನಗಿಲ್ಲ. ಲೇ, ನಿನ್ನ ಕಳ್ಳ ಅಂತ ನಾನು ಯಾವಾಗಲೇ ಹೇಳ್ದೆ? ನನ್ನ ಮೊಬೈಲ್ ಅಲ್ಲ ಕಲ, ನಿನ್ನ ಮೊಬೈಲ್ನೇ ನಾ ಕೇಳ್ತಿರೋದು. ಯಾಕಲ್ಲ ಹಂಗೆ ಮಕ್ಕ ನೋಡ್ತೀಯಾ? ಕೊಡ್ಲ ಮೊಬೈಲಾ? ನನ್ನ ಮೊಬೈಲ್ ಹಿಂಗೆ ಯಾಕೆ? ಅರೆ ಗುರ್ತು ಪರಿಚಯ ಇರೋರು ಅಂತ ನಾನು ಕೇಳಿದೆ. ನೀನು ನೋಡಿದ್ರೆ ಮಕ ತಿರ್ಸ್ಕೊತಿದ್ಯಾ? ನಾನು ಏನು ಹೇಳೋಣ, ಅದಕ್ಕೆ ಹಿಂಗೆ ಮಾಡಿ ತಗೊಂಬಿಡ್ತೀನಿ ಆಟೆ. ನೀನೇ ತಗೊಂಡ ಒಳ್ಳೇದಾಯ್ತು ಬಿಡು. ನಾನೊಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡಬೇಕಲ್ಲ ನೀನು? ಮಾಡೋಕ್ಕಿಲ್ಲ, ಆದರೂ ಕೇಳ್ತಾ ಇದ್ದೀನಿ. ಏನು ಕೆಲಸ? ನೀವು ಮಾಡೋಕ್ಕಿಲ್ಲ ಅಂತ ಹೇಳ್ತೀಯ ಅಂತ ನಂಗೆ ಗೊತ್ತೈತಕ್ಕಲ್ಲ, ಆದರೂ ನಿಂತಾವ ಅದನ್ನ ಮಾಡೇ ಮಾಡಿಸ್ತೀನಿ.
ಪಿಂಕಿಗೆ ಫೋನ್ ಮಾಡಿ ಫೋನ್ ಮಾಡು ಅಂದೆ. ನಾನು ಮಾಡಲ್ಲ. ಏಯ್ ನಿಂತ್ಕೊಳ್ಳಲ್ಲ, ನಿಂತ್ಕೊಳ್ಳ ಮಾಡು ಅಂದೆ. ಮಾಡಪ್ಪಣ ಮಾಡು. ಏನ್ ಫೋನ್ ಮಾಡ್ಬಿಟ್ಟಿದ್ಯಾ? ಏನಾದ್ರೂ ಸಿಗ್ತಾ ಇದ್ಯಾ? ಇನ್ಯಾವತ್ತೂ ಸಿಗಕ್ಕಿಲ್ಲ ಕಣವ. ಯಾರು ಯಾರು ಮಾತಾಡ್ತಿರೋದು? ಮಾತಾಡು, ಯಾರಿದು? ಗುರ್ತು ಪರಿಚಯ ಇಲ್ದವ್ರಂತೂ ಅಲ್ವೇ ಅಲ್ಲ ಕಣವ. ನಾನು ಸೀನನ್ ಭಾವ, ಸೀನನ ಹೆಂಡತಿಯ ಸ್ವಂತ ಅಣ್ಣ. ನನ್ನ ಹೆಸರು ಮಾರಿಗುಡಿ ಶಿವ. ಮಕ್ಕಳ ಒಮ್ಮೆ ಕಾಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ತಿಳ್ಕೊ. ನನ್ನ ಮನ್ಸನ್ನೇ ಆಗಿರಲಿಲ್ಲ. ಹಾಲೆಲ್ಲೆಲ್ಲೆಲ್ಲೆ ಏನ್ಲಾ ನೀನ್ ಹಿಂದೆ ಬಿದ್ದಿರೋ ಹುಡುಗಿ ಇಟ್ಟೊಂದು ಎದುರು ಕುಕ್ಲಿ. ಒಂದೇ ಮಾತಿಗೆ ಫೋನ್ ಕಟ್ ಮಾಡ್ಬಿಟ್ಲು. ನಾನು ಹಿಂಗೆ ಅನ್ಕೊಂಡ್ಬಿಟ್ಟಿಲ್ಲಪ್ಪ. ಆಯ್ತು ಬಿಡು ಸೀನಾ, ನಿಂಗೆ ಒಂದು ಬದುಕೋ ಮಾತು ಹೇಳ್ತೀನಿ ಕಲ ನೋಡ್ಲಾ. ಇನ್ಮ್ಯಾಕಿಂದ ನಿನ್ನ ಫೋನಿಂದ ಪಿಂಕಿ ಫೋನಿಗೆ ಫೋನ್ ಹೋಗ್ಬಾರ್ದು, ಪಿಂಕಿ ಫೋನು ನಿನಗೆ ಬರಬಾರ್ದು. ಪಾಪ ಬರುತ್ತೆ, ಬರಲೇಬೇಕು. ಆದರೂ ಏನು ಮಾಡೋಣ? ಅವಳು ಮಾಡೇ ಮಾಡ್ತಾಳೆ ಅಂತ ಹೇಳಕ್ ಬರ್ತಿದ್ಯಾ? ಸೀನಾ, ಅವಳು ಮಾಡಬೇಕು ಅಂದರೆ ಅವಳಿಗೆ ನಿನ್ನ ನಂಬರ್ ಮೊದಲು ಗೊತ್ತಿರ್ಬೇಕಲ್ಲ. ಇರೋ ನಿಮಿಷ, ನಾ ಪಿನ್ ತಂದಿದ್ದೆ, ಒಳಗಡೆ ನೀನೇ ಮಡಗಿದ್ಯಾ? ಇರು, ಇನ್ನೊಂದೈತೆ. ಹೊಸದು ನನ್ನ ಗಿಫ್ಟು ನೋಡ್ಲಾ. ಈ ನಂಬರ್ ಐತಲ್ಲ, ಇದು ನಿಮ್ಮ ಮನೆಯವ್ರ ಹತ್ರ ಇರುತ್ತೆ, ನಮ್ಮ ಮನೆಯವ್ರ ಹತ್ರ ಇರುತ್ತೆ. ಅದೇ ಫ್ಯಾಮ್ಲಿ ಫ್ರೆಂಡ್ಸ್ ಅಂತಾರಲ್ಲ ಹಂಗೆ. ಮನೆ ಹಾಳು ಮಾಡೋರ ಹತ್ರ ನನ್ನ ಬಾಮೈದನ ನಂಬರ್ ಇರೋದು ಬೇಡ.